ಕದನ ವಿರಾಮದ ಮಾತುಕತೆಗಾಗಿ ಅಮೆರಿಕ ಮತ್ತು ಇರಾನ್ ತಂಡಗಳು ಇಸ್ಲಾಮಾಬಾದ್ಗೆ ತೆರಳಿವೆ. ಜೆಡಿ ವ್ಯಾನ್ಸ್ ನೇತೃತ್ವದ ತಂಡ ಅಮೆರಿಕದಿಂದ ಇಸ್ಲಾಮಾಬಾದ್ಗೆ ತೆರಳಿದೆ. ಈಗ ಎಲ್ಲರ ಕಣ್ಣುಗಳು ನೇತನ್ಯಾಹು ಮೇಲಿವೆ. ನೇತನ್ಯಾಹು ಈ ಮಾತುಕತೆಗೆ ಅವಕಾಶವನ್ನ ನೀಡ್ತಾರಾ? ವಿಫಲರಾಗಿರುವಂತಹ ನೇತನ್ಯಾಹು ಈ ಯುದ್ಧ ನಿಲ್ಲೋದಿಕ್ ಬಿಡ್ತಾರಾ? ಯುದ್ಧವನ್ನ ಪ್ರಚೋದಿಸೋದಿಕ್ಕಂತಾನೆ ಮಾತುಕತೆಯಲ್ಲಿ ಭಾಗಿಯಾಗಿರುವಂತಹ ಜನರನ್ನ ಕೊಲ್ಲಲಾಗ್ತಾ ಇದೆ. ಮಾತುಕತೆಗಳು ನಡೀತಾ ಇರುವಾಗನೇ ಇರಾನ್ ಮೇಲೆ ದಾಳಿ ಮಾಡಲಾಯಿತು. ನೇತನ್ಯಾಹು ಯುದ್ಧದ ಮೂಲಕ ಇರಾನ್ ಅನ್ನ ಮಣಿಸೋದಿಕ್ಕೆ ಬಯಸ್ತಾರೆ, ಆದ್ರೆ ಇರಾನ್ ಮಣಿಯೋದಿಕ್ಕೆ ರೆಡಿ ಇಲ್ಲ. ಇರಾನ್ ಹಾರ್ಮುಜ್ ಜಲಸಂಧಿಯ ಮೂಲಕ ಮಾತುಕತೆಯ ನಿಯಮಗಳ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ, ಆದ್ರೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚೋ ಮೂಲಕ ಇರಾನ್ ಪಡಿತಾ ಇರೋದನ್ನ ಇಸ್ರೇಲ್ ಲೆಬನಾನ್ ಮೇಲೆ ಬಾಂಬ್ ದಾಳಿ ಮಾಡೋ ಮೂಲಕ ಪಡಿತಾ ಇದೆಯಾ? 2 ವಾರಗಳ ಕದನ ವಿರಾಮ ಘೋಷಣೆ ಹೊತ್ನಲ್ಲಿ ನೇತನ್ಯಾಹು ಅವರನ್ನ ಮಾತುಕತೆಯಿಂದ ಹೊರಗಿಡ್ಲಾಗಿತ್ತು. ಈಗ ಮತ್ತೆ ಅವರು ಇದ್ದಕ್ಕಿದ್ದ ಹಾಗೆ ಮಾತುಕತೆಯ ಕಾರಿಡಾರ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗಾದ್ರೆ ನೇತನ್ಯಾಹು ಟ್ರಂಪ್ ಮೇಲೆ ಹಿಡಿತವನ್ನು ಸಾಧಿಸಿದ್ದಾರಾ? ಅಮೆರಿಕ ಮತ್ತೆ ಇರಾನ್ 2 ಮಾತುಕತೆಗಳತ್ತ ಈಗ ಹೆಜ್ಜೆ ಹಾಕಿವೆ. ಜೆಡಿ ವ್ಯಾನ್ಸ್ ನೇತೃತ್ವದ ತಂಡವನ್ನ ಅಮೆರಿಕ ಇಸ್ಲಾಮಾಬಾದ್ಗೆ ಕಳಿಸಿದೆ ಅಂತ ಶ್ವೇತಭವನ ಘೋಷಿಸಿದೆ. ಜೆಡಿ ವ್ಯಾನ್ಸ್ ಜೊತೆ ಈ ತಂಡದಲ್ಲಿ ಟ್ರಂಪ್ ಅವರ ಪಶ್ಚಿಮ ಏಷ್ಯಾದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಮತ್ತೆ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಶ್ನರ್ ಸೇರಿದ್ದಾರೆ. ಕುಶ್ನರ್ ಮತ್ತೆ ವಿಟ್ಕಾಫ್ ಯುದ್ಧ ಪೂರ್ವ ಮಾತುಕತೆಗಳಲ್ಲಿ ಕೂಡ ಭಾಗಿಯಾಗಿದ್ರು. ಇನ್ನು ಈ ನಡುವೆ ಟೆಹರಾನ್ ನಲ್ಲಿ ಜೀವನ ಸಾಮಾನ್ಯ ಸ್ಥಿತಿಗೆ ಮರಳ್ತಾ ಇದೆ. ಇಸ್ರೇಲ್ ದಾಳಿಯ ನಂತರ ಇರಾನ್ ಕದನ ವಿರಾಮವನ್ನ ಮುರಿಯೋದಾಗಿ ಬೆದರಿಕೆ ಹಾಕಿದ್ರು ಮಾತುಕತೆಗಳಲ್ಲಿ ಭರವಸೆ ಇಟ್ಟಿದೆ ಅಂತ ಹೇಳಲಾಗಿದೆ. ಈಗ ಇಸ್ರೇಲ್ ಮಾತುಕತೆಗಳನ್ನ ಮುಂದುವರಿಸೋದಿಕ್ಕೆ ಅವಕಾಶವನ್ನ ನೀಡುತ್ತಾ ಅಥವಾ ಇನ್ಯಾರನ್ನಾದ್ರೂ ಕೊಲ್ಲೋದಿಕ್ಕೆ ಹವಣಿಸ್ತಾ ಇದೆಯಾ ಅನ್ನೋಂಥ ಒಂದು ಪ್ರಶ್ನೆ ಇದೆ. ನೇತನ್ಯಾಹು ಕಾರಣದಿಂದಾಗಿ ಟ್ರಂಪ್ ಹಿಂದೆ ಸರಿಬಹುದು ಅನ್ನೋಂಥ ಒಂದು ಭಯ ಇತ್ತು, ಆದ್ರೆ ಅವರು ತಮ್ಮ ತಂಡವನ್ನ ಇಸ್ಲಾಮಾಬಾದ್ ಕಳಿಸಿದ್ದಾರೆ. ಇರಾನ್ ಈ ಒಂದು ಯುದ್ಧವನ್ನ ನಿಲ್ಲಿಸೋದಿಕ್ಕೆ ಮನವಿ ಮಾಡ್ತಾ ಇದೆ ಅಂತ ಟ್ರಂಪ್ ಹೇಳ್ತಾ ಇದ್ರೆ, ಅದಕ್ಕಾಗಿ ಅಮೆರಿಕ ಬೇಡ್ಕೊಳ್ತಾ ಇದೆ ಅಂತ ಇರಾನ್ ಹೇಳ್ತಾ ಇದೆ. ಮಾತುಕತೆ ವಿಷಯದಲ್ಲಿ ಅಮೆರಿಕ ಮತ್ತೆ ಇರಾನ್ ಲೆಬನಾನ್ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳನ್ನ ಹೊಂದಿವೆ. ಲೆಬನಾನ್ ಯಾವತ್ತಿಗೂ ಕೂಡ ಮಾತುಕತೆಯ ಭಾಗ ಆಗಿರಲಿಲ್ಲ ಅಂತ ನೇತನ್ಯಾಹು ಮತ್ತೆ ಜೆಡಿ ವ್ಯಾನ್ಸ್ ಸಮರ್ಥಿಸಿಕೊಂಡಿದ್ದಾರೆ. ಲೆಬನಾನ್ ಬಗ್ಗೆ ಅಮೆರಿಕ ಯಾವುದೇ ಭರವಸೆಗಳನ್ನ ನೀಡಿಲ್ಲ. ಇನ್ನು ಈ ನಡುವೆ ಲೆಬನಾನ್ ನಲ್ಲಿಯೂ ಕೂಡ ಕದನ ವಿರಾಮ ಜಾರಿಯಲ್ಲಿದೆ ಅಂತ ಪಾಕಿಸ್ತಾನದ ಪ್ರಧಾನಿ ಹೇಳಿದ್ದಾರೆ. ಮಾತುಕತೆ ಮತ್ತೆ ಕದನ ವಿರಾಮದಿಂದ ನೇತನ್ಯಾಹು ನಿರಾಶೆಗೊಂಡಿರೋದು ಲೆಬನಾನ್ ಮೇಲಿನ ಭಾರಿ ದಾಳಿ ಕಾರಣ ಆದಾಗಿದೆ. ಒಂದೇ ದಿನದ ದಾಳಿಯಲ್ಲಿ 1100ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು 250ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ. ಬೈರುತ್ ನಲ್ಲಿ 90ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರೋದಾಗಿ ವರದಿಯಾಗಿದೆ. ಇನ್ನು ಕದನ ವಿರಾಮದ ನಂತರದ ದಿನ ಲೆಬನಾನ್ ನಲ್ಲಿ ಸಂಪೂರ್ಣ ಯುದ್ಧದ ಅತ್ಯಂತ ರಕ್ತಸಿಕ್ತ ದಿನ ಆಗಿತ್ತು. ಇಸ್ರೇಲಿ ಮಿಲಿಟರಿ ಇದು ಅತಿ ದೊಡ್ಡ ದಾಳಿ ಅಂತ ಹೇಳಿದೆ. 10 ನಿಮಿಷಗಳಲ್ಲಿ ವಿವಿಧ ಭಾಗಗಳಲ್ಲಿ 100ಕ್ಕೂ ಹೆಚ್ಚು ಹಿಜ್ಬುಲ್ಲಾ ಕಮಾಂಡ್ ಕೇಂದ್ರಗಳ ಮೇಲೆ ದಾಳಿ ಮಾಡಲಾಯಿತು. ಇರಾನ್ ಮತ್ತೆ US ನಡುವಿನ ಮಾತುಕತೆ ನಡೀತಾ ಇರುವಾಗ ಇಸ್ರೇಲ್ ಲೆಬನಾನ್ ನಲ್ಲಿ ತನ್ನ ದಾಳಿಯನ್ನ ಕಡಿಮೆ ಮಾಡೋದಕ್ಕೆ ಒಪ್ಕೊಂಡಿದೆ ಅಂತ ಜೆಡಿ ವ್ಯಾನ್ಸ್ ಅವರು ಹೇಳಿದ್ದಾರೆ. ಇನ್ನು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸುವಂತೆ ಇಸ್ರೇಲ್ಗೆ ಮನವಿ ಮಾಡಿದ್ದಾರೆ. ಲೆಬನಾನ್ ಕದನ ವಿರಾಮಕ್ಕೆ ಸೇರ್ಬೇಕು ಅಂತ ಬ್ರಿಟನ್ ಕೂಡ ಹೇಳಿದೆ. ಇನ್ನು ನೇತನ್ಯಾಹು ಮಾತ್ರ ತನ್ನ ಯೋಜನೆಯನ್ನ ಅಮೆರಿಕ ಜಾರಿಗೆ ತರುತ್ತೆ ಅನ್ನುವಂಥ ಒಂದು ವಿಶ್ವಾಸವನ್ನ ಹೊಂದದಾಗಿದೆ. ಆದ್ರೆ ನೇತನ್ಯಾಹು ಯಾವ ಆಧಾರದ ಮೇಲೆ ಅಂಥ ವಿಶ್ವಾಸವನ್ನು ಹೊಂದಿದ್ದಾರೆ? ಲೆಬನಾನ್ ಮೇಲಿನ ದಾಳಿಯ ಮೂಲಕ ಇಸ್ರೇಲ್ ನೇತನ್ಯಾಹು ಒಪ್ಪಿಗೆ ಇಲ್ಲದೇನೆ ಟ್ರಂಪ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸೋದಿಕ್ಕೆ ಪ್ರಯತ್ನ ಪಡ್ತಿದ್ಯಾ? ಟ್ರಂಪ್ ಅನ್ನ ನೇತನ್ಯಾಹು ನಿಯಂತ್ರಿಸ್ತಾ ಇದ್ದಾರಾ? ಯುದ್ಧ ನಿಲ್ಲೋದನ್ನ ಅವ್ರು ಯಾವತ್ತಿಗೂ ಕೂಡ ಬಯಸೋದಿಲ್ಲ. ಇರಾನ್ಗೆ ಸಂಬಂಧಪಟ್ಟಂತೆ ಇಸ್ರೇಲ್ನ ಉದ್ದೇಶ ಇನ್ನೂ ಕೂಡ ಈಡೇರಿಲ್ಲ. ಇನ್ನು ಇರಾನ್ ನಲ್ಲಿ ಸರ್ಕಾರ ಬದಲಾವಣೆ ಕೂಡ ಆಗಿಲ್ಲ. ಪರಮಾಣು ಕಾರ್ಯಕ್ರಮ ಕೂಡ ಸ್ಥಗಿತ ಆಗಿಲ್ಲ. ಕದನ ವಿರಾಮ ನಿಯಮಗಳನ್ನ ಅಮೆರಿಕ ಅಂಗೀಕರಿಸಿದ್ರೆ ಅವುಗಳಲ್ಲಿ ಕೆಲವು ಇರಾನ್ ಅನ್ನ ಮೊದಲಿಗಿಂತಲೂ ಬಲಪಡಿಸುತ್ತವೆ. ಇನ್ನು ಅಮೆರಿಕ ಅನೇಕ ರಂಗಗಳಲ್ಲಿ ನಷ್ಟವನ್ನ ಅನುಭವಿಸಿದೆ. ಇಲ್ಲಿ ವಿಶ್ವಾದ್ಯಂತ ಅದರ ವಿಶ್ವಾಸಾರ್ಹತೆಗೆ ಹಾನಿಯಾಗಿದೆ. ಈಗ ಅಮೆರಿಕ ಏನು ಇರಾನ್ ನಿಂದ ಹೊರಡುತ್ತೆ, ಆದ್ರೆ ನೇತನ್ಯಾಹು ಈ ಪ್ರದೇಶದಲ್ಲಿನೇ ಉಳಿಬೇಕಾಗತ್ತೆ. ನೇತನ್ಯಾಹು ಈ ಬಾರಿ ಇರಾನ್ ಅನ್ನ ಹತ್ತಿಕ್ಕೋದಿಕ್ಕೆ ಬಯಸಿದ್ರು, ಆದ್ರೆ ಅದಕ್ಕೆ ವಿರುದ್ಧವಾಗಿನೇ ಎಲ್ಲಾನು ನಡೀತಾ ಇದೆ. ಈಗ ಒಪ್ಪಂದದಲ್ಲಿ ಇರಾನ್ ಅನ್ನ ಸಮಾನವಾಗಿ ನೋಡಿದ್ರೆ ನೇತನ್ಯಾಹು ಅದನ್ನ ಸಹಿಸೋದಿಕ್ ಸಾಧ್ಯನೇ ಇಲ್ಲ. ಯುದ್ಧ ನಿಂತ್ರೆ ನೇತನ್ಯಾಹು ತಮ್ಮ ಯೋಜನೆಗಳನ್ನ ದೀರ್ಘಕಾಲ ಸ್ಥಗಿತಗೊಳಿಸಬೇಕಾಗತ್ತೆ. ಕದನ ವಿರಾಮ ಯಶಸ್ವಿ ಆಗೋದಿಕ್ಕೆ ನೇತನ್ಯಾಹು ಅವರನ್ನ ನಿಯಂತ್ರಣದಲ್ಲಿಡಬೇಕು ಅಂತ ಟ್ರಂಪ್ ಅವರ ಮಾಜಿ ಭಯೋತ್ಪಾದನಾ ನಿಗ್ರಹ ನಿರ್ದೇಶಕ ಝೋ ಕೆಂಟ್ ಅವರು ಈಗಾಗಲೇ ಹೇಳಿದ್ದಾರೆ. ಕದನ ವಿರಾಮದ ವಿಷಯದಲ್ಲಿ ನೇತನ್ಯಾಹು ಮಾತ್ರ ಅಲ್ಲ, ಟ್ರಂಪ್ ಕೂಡ ಎಷ್ಟು ವಿಶ್ವಾಸಾರ್ಹರು ಅನ್ನುವಂಥ ಅನುಮಾನ ಕೂಡ ಇದೆ. ಇನ್ನು ಇರಾನ್ ಹಾರ್ಮುಜ್ ಅನ್ನ ಮತ್ತೆ ಮುಚ್ಚೋ ಮೂಲಕ ತನ್ನ ಷರತ್ತುಗಳ ಮೇಲೆ ಕದನ ವಿರಾಮ ಆಗ್ಬೇಕು ಅಂತ ಹೇಳ್ತಾ ಇದೆ. ಇಸ್ರೇಲ್ ಕೂಡ ಕದನ ವಿರಾಮ ಮಾತುಕತೆ ಹಾಳಾಗ್ಲಿ ಅಂತಾನೆ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಲೆಬನಾನ್ ಮೇಲಿನ ದಾಳಿಯನ್ನ ವಿರೋಧಿಸಿ ಇರಾನ್ ಮಾತುಕತೆಯಿಂದ ಹಿಂದೆ ಸರಿದ್ರೆ ಅದು ಮೂರ್ಖತನ ಅಂತ ವ್ಯಾನ್ಸ್ ಹೇಳ್ತಾ ಇದ್ದಾರೆ. ಲೆಬನಾನ್ ಮೇಲೆ ದಾಳಿ ಮಾಡದಂತೆ ವ್ಯಾನ್ಸ್ ಇಸ್ರೇಲ್ ಅನ್ನ ಮನವೊಲಿಸೋದಿಕ್ ಸಾಧ್ಯನಾ?
ಹಿಜ್ಬುಲ್ಲಾವನ್ನ ನಿರ್ಮೂಲನೆ ಮಾಡುವಂತ ಹೆಸರಿನಲ್ಲಿ ನೇತನ್ಯಾಹು ಗಾಜಾದಲ್ಲಿ ಮಾಡಿದ್ದನ್ನೇ ಇಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು 2.5 ವರ್ಷಗಳ ದಾಳಿಯ ನಂತರನೂ ನೇತನ್ಯಾಹು ಹಮಾಸನ್ನ ನಿರ್ಮೂಲನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಲೆಬನಾನ್ನ ಹೊರತಾಗಿನೂ ಇಸ್ರೇಲ್ ಮತ್ತೊಂದು ರೀತಿಯಲ್ಲಿ ಮಾತುಕತೆಯನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಕಾಣ್ತಾ ಇದೆ. ಇನ್ನು ಏಪ್ರಿಲ್ 8ರಂದು ಇರಾನ್ನ ಸಿರಿ ಮತ್ತೆ ಲಾವಣ್ ತೈಲ ಸೌಲಭ್ಯಗಳ ಮೇಲೆ ದಾಳಿಯನ್ನ ಮಾಡಲಾಯಿತು. ಈ ದಾಳಿಯ ಹಿಂದೆ UAE ಇರಬಹುದು ಮತ್ತೆ ಇಸ್ರೇಲ್ ಮಾತುಕತೆಗಳನ್ನ ಹಾಳು ಮಾಡೋದಕ್ಕೆ ಅದನ್ನ ಬಳಸ್ತಾ ಇದೆ ಅಂತ ಇರಾನ್ ಅನುಮಾನ. ಇನ್ನು ಇದಕ್ಕೆ ಪ್ರತಿಕಾರವಾಗಿ UAE ಮತ್ತೆ ಕುವೈತ್ ಮೇಲೆ ದಾಳಿಗಳಾದಂತಹ ವರದಿಗಳು ಕೂಡ ಇವೆ. ಈ ಯುದ್ಧದಲ್ಲಿ ಗಲ್ಫ್ ರಾಷ್ಟ್ರಗಳನ್ನ ಬಹಿರಂಗವಾಗಿ ಸೇರುವಂತೆ ಮಾಡೋದಕ್ಕೆ ಇಸ್ರೇಲ್ ಬಹಳ ಹಿಂದಿನಿಂದ ಕೂಡ ಪ್ರಯತ್ನ ಪಡ್ತಾ ಇದೆ. ಇರಾನ್ ಗಲ್ಫ್ ರಾಷ್ಟ್ರಗಳಲ್ಲಿನ US ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿಕೊಂಡಿತ್ತು. ಟ್ರಂಪ್ ಇರಾನ್ಗೆ ಬೆದರಿಕೆಯನ್ನ ಹಾಕ್ತಾ ಇದ್ರು ಮತ್ತೆ ಅವ್ರ ಸಿಬ್ಬಂದಿ ಕೂಡ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಹೇಳಲಾಗಿದೆ. ಟ್ರಂಪ್ ಈಗ ಈ ಯುದ್ಧದಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮತ್ತೆ ಯುದ್ಧವನ್ನ ನಿಲ್ಲಿಸುವಂತಹ ಮನಸ್ಥಿತಿಗೂ ಇರಾನ್ ಕೂಡ ಬಂದಂತಿದೆ. ಇನ್ನು ಇರಾನಿನ ಜನರು ಕೂಡ ಮಾತುಕತೆಗಳ ಬಗ್ಗೆ ಭರವಸೆಯನ್ನು ಹೊಂದಿದ್ದಾರೆ ಅಂತ ತೋರುತ್ತೆ. ಆದ್ರೆ ನೇತನ್ಯಾಹು ಬದಲಾಗಿದ್ದಾರಾ? ಅವರು ಯುದ್ಧ ನಿಲ್ಲಿಸೋದಕ್ಕೆ ಬಯಸ್ತಾರ? ಯುದ್ಧ ನಿಂತ್ರೆ ನೇತನ್ಯಾಹು ಕುಸಿದು ಹೋಗ್ತಾರೆ. ಇಸ್ರೇಲ್ ನಮ್ಮ ಮಿಲಿಟರಿ ಮತ್ತೆ ವಿದೇಶಾಂಗ ನೀತಿಯನ್ನ ನಿರ್ದೇಶಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಸೆನೇಟರ್ ಬರ್ನಿ ಸ್ಯಾಂಡರ್ಸ್ ಹೇಳಿದ್ದಾರೆ. ಇರಾನ್ ಮೇಲಿನ ದಾಳಿಯ ನಂತರ ಅಮೆರಿಕದಲ್ಲಿ ಇಸ್ರೇಲ್ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ. ಟ್ರಂಪ್ ನೇತನ್ಯಾಹು ಅವರು ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎಪ್ಸ್ಟೈನ್ ಫೈಲ್ಸ್ ವಿಷಯವನ್ನ ಮುಚ್ಚಿ ಹಾಕೋದಿಕ್ಕೆ ಟ್ರಂಪ್ ಇಸ್ರೇಲ್ನಿಂದ ಪ್ರಭಾವಿತರಾಗಿದ್ದಾರಾ? ಟ್ರಂಪ್ ಅವರನ್ನ ಇಸ್ರೇಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಇಸ್ರೇಲ್ ಅಮೆರಿಕವನ್ನ ಹೇಗೆ ವಂಚಿಸ್ತು, ಟ್ರಂಪ್ ಅವರನ್ನ ಹೇಗೆ ಸಿಲುಕಿಸ್ತು ಅನ್ನೋದನ್ನ ಬಹಿರಂಗಪಡಿಸುವಂತಹ ವರದಿಗಳು ಕೂಡ ಬಂದಿವೆ. ವ್ಯಾನ್ಸ್ ಮತ್ತೆ ಟ್ರಂಪ್ ಅವರ ಗುಪ್ತಚರ ಇಲಾಖೆ ಯುದ್ಧದ ಬಗ್ಗೆ ಉತ್ಸಾಹವನ್ನ ಹೊಂದಿರಲೇ ಇಲ್ಲ. ಆದ್ರೆ ನೇತನ್ಯಾಹು ಇರಾನ್ ವಿರುದ್ಧ ಬೇಗ ಗೆದ್ದು ಬಿಡಬಹುದು ಅಂತ ಟ್ರಂಪ್ಗೆ ಆಮಿಷವನ್ನ ತುಂಬಿದ್ರು. ಆದ್ರೆ ಅದು ಸುಳ್ಳು ಅಂತ ಸಾಬೀತಾಯ್ತು ಈಗ. ಅದಕ್ಕಾಗಿನೇ ಇವತ್ತಿಗೂ ಕೂಡ US ಇರಾನ್ ಮೇಲೆ ಯಾಕೆ ದಾಳಿ ಮಾಡ್ತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಟ್ರಂಪ್ ಈ ಪ್ರಶ್ನೆಗೆ ಏನೇನೋ ಉತ್ತರವನ್ನ ಕೊಡ್ತಾರೆ. ಅಮೆರಿಕ ಜಾಗತಿಕ ಪ್ರಾಬಲ್ಯವನ್ನ ಹೊಂದಿರಬಹುದು, ಆದ್ರೆ ಈಗ ಇಸ್ರೇಲ್ ಅಮೆರಿಕವನ್ನ ವಶಪಡಿಸಿಕೊಂಡಿದೆ ಅಂತ ಅಮೆರಿಕದ ತಜ್ಞರೇ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಟ್ರಂಪ್ಗೆ ಆಪ್ತ ಪತ್ರಕರ್ತ ಟಕರ್ ಕಾರ್ಲ್ಸನ್ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋದನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಟ್ರಂಪ್ ಯುದ್ಧವನ್ನ ವಿರೋಧ ಮಾಡಿದ್ರು. ಮಧ್ಯಪ್ರಾಚ್ಯದಲ್ಲಿನ US ದಾಳಿಗಳನ್ನ ಅವರು ಟೀಕೆ ಮಾಡಿದ್ರು. ಆದ್ರೂ ಕೂಡ ಇದೇ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ಆದ್ರಿಂದಾಗಿ ಈಗ ಎಲ್ಲರ ಕಣ್ಗಳು ನೇತನ್ಯಾಹು ಕಡೆ ತಿರುಗ್ತಾ ಇವೆ. ಕದನ ವಿರಾಮದ ಬಗ್ಗೆ ಮಾತಾಡಿದ ನಂತರ ಕೂಡ ಟ್ರಂಪ್ ನೇತನ್ಯಾಹು ಅವರಿಂದ ದೂರವಾಗೋದಿಕ್ಕೆ ಪ್ರಯತ್ನಿಸಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಬೇಕಾದಂತಹ ಸಂಗತಿ. ಯುದ್ಧ ನಿಂತ ತಕ್ಷಣನೇ ಅಮೆರಿಕ ಇಸ್ರೇಲ್ ಜೊತೆಗಿನ ಸಂಬಂಧವನ್ನ ಮುರಿಬೇಕು ಅಂತ ಟ್ರಂಪ್ ಬೆಂಬಲಿಗ ಟಕರ್ ಕಾರ್ಲ್ಸನ್ ಹೇಳಿದ್ದಾರೆ. ಅದನ್ನ ಶತ್ರು ಅಂತ ಪರಿಗಣಿಸಬೇಕಾಗಿಲ್ಲ, ಆದ್ರೆ ಆ ಉದ್ದೇಶಕ್ಕಾಗಿ ಸಂಬಂಧವನ್ನ ಮುರಿಬೇಕು, ಇಸ್ರೇಲ್ಗೆ ಮಿಲಿಟರಿ ಮತ್ತೆ ಆರ್ಥಿಕ ಸಹಾಯವನ್ನ ನಿಲ್ಲಿಸಬೇಕು ಅಂತ ಕಾರ್ಲ್ಸನ್ ಹೇಳಿದ್ದಾರೆ. ಆದ್ರೆ ಅಮೆರಿಕ ಇಸ್ರೇಲ್ ಜೊತೆಗಿನ ಯಾವುದೇ ಸಂಬಂಧವನ್ನ ಮುರಿಯೋದಕ್ಕೆ ಅಸಾಧ್ಯ. ಇರಾನ್ನಲ್ಲಿ ಶಾಲಾ ಹುಡುಗಿಯರ ಮೇಲೆ ದಾಳಿ ಮಾಡಿರೋದು US ಅಂತ ಆನ್ಲೈನ್ ಮಾಧ್ಯಮ ಸಂಸ್ಥೆ ಆದಂತಹ ಡ್ರಾಪ್ ಸೈಟ್ ನ್ಯೂಸ್ ಹೇಳ್ಕೊಂಡಿದೆ. US ಸರ್ಕಾರ ಅದನ್ನ ಒಪ್ಕೊಂಡಿಲ್ಲವಾದ್ರೂ ಕೂಡ ತನಿಖಾ ವರದಿಗಳನ್ನ ಆಧರಿಸಿ ಮಿನಾಬ್ ನಗರದ ಶಾಲೆಯ ಮೇಲೆ ನಡೆದಿದ್ದು US ಕ್ಷಿಪಣಿ ದಾಳಿ ಅಂತ ನಂಬಲಾಗಿದೆ. ಅಮೆರಿಕದಲ್ಲಿ ಇಸ್ರೇಲ್ ವಿರುದ್ಧ ಮಾತಾಡೋದಕ್ಕೆ ಸ್ವತಂತ್ರ ಇದ್ರೂನು ಅದು ಇಸ್ರೇಲ್ಗೆ ಹಾನಿ ಮಾಡೋದಿಲ್ಲ. ಇಸ್ರೇಲ್ನ ಭಯ ಎಲ್ಲರಲ್ಲೂ ಕಾಡ್ತಾ ಇದೆ. ಅಪಾಯದ ಕಾರಣದಿಂದಾಗಿ ಮಾತುಕತೆಯನ್ನ ಬಹಿರಂಗಪಡಿಸೋದಕ್ಕೆ ಬಯಸೋದಿಲ್ಲ ಅಂತ ಟ್ರಂಪ್ ಪದೇ ಪದೇ ಹೇಳಿದ್ದಾರೆ. ಬೆದರಿಕೆ ಯಾರಂತ ಟ್ರಂಪ್ ಗೊತ್ತಿದೆ. ಮಾತುಕತೆಯಲ್ಲಿ ಭಾಗಿಯಾಗಿರುವಂತಹ ಹಲವಾರು ಇರಾನಿನ ನಾಯಕರು ಮತ್ತೆ ವಿಜ್ಞಾನಿಗಳನ್ನ ಹತ್ಯೆ ಮಾಡಲಾಗಿದೆ. ಬೆದರಿಕೆಯಿಂದಾಗಿನೇ ವ್ಯಾನ್ಸ್ ಇಸ್ಲಾಮಾಬಾದ್ ಹೋಗೋದಿಲ್ಲ ಅಂತ ಟ್ರಂಪ್ ಸ್ವತಃ ಹೇಳಿದ್ರು. ಯಾರ ಭಯ? ಇಸ್ರೇಲ್ ಹೆಸರನ್ನ ಉಲ್ಲೇಖ ಮಾಡೋದನ್ನ ತಪ್ಪಿಸಲಾಗ್ತಾ ಇದೆಯಾ? ವ್ಯಾನ್ಸ್ ಭೇಟಿಯನ್ನ ಇಸ್ರೇಲ್ ಅನುಮೋದಿಸಬಹುದಾ? ಕದನ ವಿರಾಮ ಲೆಬನಾನ್ ಅನ್ನ ಒಳಗೊಂಡಿದೆ ಅಂತ ಇರಾನ್ ಭಾವಿಸಿದಾಗಿದೆ. ನಾವ್ ಯಾವತ್ತಿಗೂ ಕೂಡ ಅಂತ ಭರವಸೆಯನ್ನ ನೀಡಿಲ್ಲ ಅಂತ ವ್ಯಾನ್ಸ್ ಹೇಳಿದ್ದಾರೆ. ಈ ಎಲ್ಲಾ ಹೇಳಿಕೆಗಳು ಮತ್ತೆ ದಾಳಿಗಳಿಂದಾಗಿ ತೈಲ ಬೆಲೆಗಳು ಮತ್ತೆ ಏರೋದಕ್ಕೆ ಪ್ರಾರಂಭಿಸಿದ್ವು. ಈಗ ಎಲ್ಲರ ಕಣ್ಣುಗಳು ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಈ ಮಾತುಕತೆಯ ಮೇಲೆ ಇರ್ತವೆ. ಪಾಕಿಸ್ತಾನದ ಪ್ರಧಾನಿ ಬಹುಶಃ ಅಮೆರಿಕದಿಂದ ಬಂದಿರಬಹುದಾದಂತಹ ಕರಡನ್ನ ಪೋಸ್ಟ್ ಮಾಡಿದ್ದಾರೆ ಅನ್ನುವಂಥ ಗದ್ದಲ ಕೂಡ ಒಂದು ಕಡೆಗಿದೆ. ಅದು ಮಾತುಕತೆ ಒಂದು ನೆಪ ಅನ್ನುವಂಥ ಒಂದು ಊಹಾಪೋಹಕ್ಕೆ ಕಾರಣ ಆಗಿದೆ. ಆದ್ರೆ ಈ ಹಿಂದೆ ಯಾವುದೇ ಹೆಚ್ಚಿನ ಮಾತುಕತೆಗೆ ನಿರಾಕರಿಸಿದಂತಹ ಇರಾನ್ ಈಗ ಮಾತುಕತೆಗೆ ಮಣಿದಿದೆ ಅನ್ನುವಂಥ ಒಂದು ಅಂಶವನ್ನ ನಿರ್ಲಕ್ಷಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಇರಾನ್ ಅಮೆರಿಕ ಮತ್ತೆ ಜಗತ್ತಿಗೆ ಈಗ ಮತ್ತೊಂದು ಅವಕಾಶವನ್ನ ನೀಡಿದೆ. ಒಂದು ಮಧ್ಯಮ ಮಾರ್ಗವನ್ನ ಕಂಡುಕೊಂಡ್ರೆ ಮತ್ತೆ ಈ ಒಂದು ಯುದ್ಧವನ್ನ ದೀರ್ಘಕಾಲದವರೆಗೆ ನಿಲ್ಲಿಸಿದ್ರೆ ಎರಡೂ ದೇಶಗಳಿಗೆ ಮತ್ತೆ ಜಗತ್ತಿಗೆ ಬಹಳ ಅನುಕೂಲ ಇದೆ. ವೀಕ್ಷಕರ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.